ಕಾಂಗ್ರೆಸ್ ದಯವಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ, ಆಟ ಮುಂದೆ ಇರುತ್ತೆ. ಅದರಿಂದ KCTV ಬ್ಯಾನರ್ ಯಾರು ಹಿಡಿದಿದ್ದೀರ ದಯವಿಟ್ಟು ಮುಂದೆ ತಗೊಂಡ್ಬನ್ನಿ. ಏರ್ಲೈನ್ ಮಾತ್ರ ಮಾಡಿ, ಎಷ್ಟು ಉತ್ತರ ಆಗುತ್ತೆ ಅಷ್ಟು ಉತ್ತರ ಆಗುತ್ತೆ. ದಯವಿಟ್ಟು ಗುರ್ತ ಮಾಡಿ ಏನೋ ಮಾಡಿ KCTV ಬ್ಯಾನರ್ ಮುಂದೆ ತಗೊಂಡ್ಬರ್ಬೇಕಾದ್ರೆ ಯಾರು ಹಿಂದಿದ್ದೀರ ಮುಂದೆ ಒಂದು ಚುನಾವಣೆ ಕಾರ್ಮಿಕರ ಐಕ್ಯತೆ ಚುನಾವಣೆ ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ಕೇಂದ್ರ ಸರ್ಕಾರವು 4 ಕರಾರ ಮಸೂದೆ ವಾಪಸ್ಸಾಗಲಿ. ಕೇಂದ್ರ ಸರ್ಕಾರದ 4 ಕರಾರ ಮಸೂದೆ ವಾಪಸ್ಸಾಗಲಿ. ಕಾರ್ಮಿಕರೆಂದು ಗುಲಾಮರಲ್ಲ, ಕಾರ್ಮಿಕರೆಂದು ಕಾರ್ಮಿಕ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. 4 ಸಮಿತಿಗಳು ವಾಪಸ್ಸಾಗಲಿ. ಕಾರ್ಮಿಕ 4 ಸಮಿತಿಗಳು ವಾಪಸ್ಸಾಗಲಿ. ಇನ್ಕ್ಲಾಬ್ ಜಿಂದಾಬಾದ್, ವರ್ಕರ್ ಯೂನಿಯನ್ ಜಿಂದಾಬಾದ್, KCTV ಜಿಂದಾಬಾದ್. ಬ್ಯಾನರ್ ಹಿಡ್ಕೊಳ್ಳಿ. ಪೇಟೆ ಬದಿ ಮುಖಾಂತರ ಹೋಗ್ಬೇಕಾಗ್ತದೆ. ಮತ್ತೆ ಬಂದು ಕುಡಿಗಲ್ ಸರ್ಕಲ್ ಮಾರ್ಗವಾಗಿ ಅಲ್ಲಿ ಹೋಗಿ ನಾವು ಕೆಲವೊಂದು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನಾವು ಮಾತಾಡ್ಬೇಕಾಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಬಂದಿರ್ತಕ್ಕಂಥವ್ರ ಒಂದು ಫೋಟೋಗಿನ ತಗೊಂಡು ದಯವಿಟ್ಟು ಯಾರು ಹೋಗ್ಬಾರ್ದು ಅಂತೇಳಿ ಮನವಿ ಮಾಡ್ತಾ, ಹೆಣ್ಣು ತನಕ ಕೊನೆ ತನಕ ಇರಬೇಕು. ಇದು ನಮ್ಮ ಹೋರಾಟ ಯಾರು ಮಾಡಲ್ಲ, ಯಾವ ಸರ್ಕಾರಗಳು ಮಾಡಲ್ಲ, ಯಾರು ಮಾಡಲ್ಲ. ನಮ್ಮ ಹೋರಾಟ ನಾವೇ ಮಾಡಬೇಕು, ರೈತ ಕಾರ್ಮಿಕರ ಹೋರಾಟ ನಾವೇ ಮಾಡ್ಬೇಕು ಅಂತ ಹೇಳ್ತಾ ದಯವಿಟ್ಟು ಸಹಕಾರ ಕೊಡಬೇಕು. ತಮ್ಮ ಸೈಕಲ್ನ KCTV ಜಿಂದಾಬಾದ್, AITC ಜಿಂದಾಬಾದ್, ವರ್ಕರ್ ಸಿಟಿ ಜಿಂದಾಬಾದ್, ವರ್ಕರ್ ಸಿಟಿ. ಕಾಂಗ್ರೆಸ್ ದಯವಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ, ಆಟ ಮುಂದೆ ಇರುತ್ತೆ. ಅದರಿಂದ KCTV ಬ್ಯಾನರ್ ಯಾರು ಹಿಡಿದಿದ್ದೀರ ದಯವಿಟ್ಟು ಮುಂದೆ ತಗೊಂಡ್ಬನ್ನಿ. ಏರ್ಲೈನ್ ಮಾತ್ರ ಮಾಡಿ, ಎಷ್ಟು ಉತ್ತರ ಆಗುತ್ತೆ ಅಷ್ಟು ಉತ್ತರ ಆಗುತ್ತೆ. ದಯವಿಟ್ಟು ಗುರ್ತ ಮಾಡಿ ಏನೋ ಮಾಡಿ KCTV ಬ್ಯಾನರ್ ಮುಂದೆ ತಗೊಂಡ್ಬರ್ಬೇಕಾದ್ರೆ ಯಾರು ಹಿಂದಿದ್ದೀರ ಮುಂದೆ ಒಂದು ಗಾಡಿ ಮುಂದೆ ಬರಲಿ. ಬ್ಯಾನರ್ ಅಲ್ಲೇ ನಿಂತ್ಕೊಳ್ಳಿ, ಮೂವತ್ತಡಿ ಅಲ್ಲೇ ನಿಂತ್ಕೊಳ್ಳಿ. ದಯವಿಟ್ಟು ಅಲ್ಲೇ ನಿಂತ್ಕೊಳ್ಳಿ. KCTV ಬ್ಯಾನರ್ ಇದ್ದರೆ ಎಲ್ಲರೂ ಬರಬೇಕು. ಆಮೇಲೆ ನಿಮ್ಮ ಸಂಘಟನೆ ಬ್ಯಾನರ್ ಏನು ಹಾಕಿದ್ದೀರಾ ಆ ಬ್ಯಾನರ್ ಹಿಂದೆಗಡೆ ನಿಮ್ಮ ಸಂಘಟನೆಗಳು ಎಲ್ಲ ಜಾಯಿನ್ ಆಗಬೇಕು. ದಯವಿಟ್ಟು ಏರ್ಲೈನ್ ಮಾಡಿ. ಆಮೇಲೆ ಸಂಘಟನೆಗಳು ಏರ್ಲೈನ್ ಮಾಡಿ. ರ್ಯಾಲಿ ಎಲ್ಲ ನೋಡಿ ಲೈನ್ ಮಾಡಿ ಬಂದು ಆಮೇಲೆ ಲೈನ್ ಮಾಡಿ ಎಲ್ಲರೂ. ಮುಷ್ಕರ ಮಾಡ್ತಿದ್ದಾರೆ, ಏನು ಉದ್ದೇಶ, ಯಾವುದಕ್ಕಾಗಿ ಆಗ್ರಹ? ದೇಶದ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು, ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಇವತ್ತು ಏನು ಕರಾಳ ಮಸೂದೆಗಳನ್ನು, ಸ್ವತಂತ್ರ ಪೂರ್ವವಾಗಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನ 29 ಕಾರ್ಮಿಕ ಕಾನೂನುಗಳನ್ನ 4 ಸಂಹಿತೆಗಳಾಗಿ ಬದಲಾವಣೆ ಮಾಡಿದ್ದಾರೆ. ಆ 4 ಸಂಹಿತೆಗಳು ಏನಪ್ಪ ಅಂತ ಹೇಳಿದ್ರೆ ಕಾರ್ಪೊರೇಟ್ಗಳು ಪರವಾಗಿರ್ತಕ್ಕಂಥದ್ದು, ಕಾರ್ಮಿಕರು ಏನು ಯೂನಿಯನ್ ಮುಕ್ತವಾಗಿರಬೇಕು, ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು ಅನ್ನೋ ಒಂದು ಹುನ್ನಾರದಿಂದ
ಕಾರ್ಪೊರೇಟ್ಗಳ ಪರವಾಗಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳ ಸಮಿತಿಗಳನ್ನಾಗಿ ನವೆಂಬರ್ 21ರಂದು ಜಾರಿ ಮಾಡಿದ್ದಾರೆ. ಅದನ್ನು ಏಪ್ರಿಲ್ 1ಕ್ಕೆ ಜಾರಿ ಮಾಡಬೇಕಂತ ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಏನು ಕಾರ್ಮಿಕ ಸಂಘಟನೆ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳಿದ್ದಾವೆ, ಅವರು ಇವತ್ತು ದೇಶವ್ಯಾಪಿ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ಭಾಗವಾಗಿ ನೆಲಮಂಗಲದ JCTU ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಇವತ್ತು ನೆಲಮಂಗಲದಾದ್ಯಂತ ಪ್ರತಿಭಟನಾ ರ್ಯಾಲಿ ಮಾಡಲಿದೆ. ಏನಿವತ್ತು ಕೇಂದ್ರ ಸರ್ಕಾರ ಕಾನೂನುಗಳು ಜಾರಿ ಮಾಡಿದ್ದಾರೆ 4 ಸಮಿತಿಗಳಾಗಿ, ಆದರೆ ಇವತ್ತು ರಾಜ್ಯ ಸರ್ಕಾರ ಕೂಡ ಅದೇ ಒಂದು ನಾಣ್ಯದ 2 ಮುಖದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಗೆಜೆಟ್ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ. ಈ ಒಂದು ಕಾರ್ಮಿಕ ಕಾನೂನುಗಳ ಸಮಿತಿಗಳಿದ್ದಾವೆ, ಅವರು ಕೂಡ ಕಾರ್ಮಿಕರನ್ನ ಮರಣಶಾಸನ ಮಾಡಲಿದ್ದಾರೆ. ಹಾಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಇಡೀ ಕಾರ್ಮಿಕ ಸಮೂಹ ಎಚ್ಚರಿಕೆ ಕೊಡ್ತಾ ಇದೆ. ಈ ಕೂಡಲೇ ಏನಿವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಇದನ್ನ ಕೂಡಲೇ 4 ಕರಾಳ ಮಸೂದೆಗಳನ್ನ ವಾಪಸ್ ಆಗಬೇಕು. ವಾಪಸ್ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಹೋರಾಟ ಕರೆ ಕೊಟ್ಟಿದೆ ಕೇಂದ್ರದ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು, ಇನ್ನು ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಸುಮಾರು 40 ಕೋಟಿಗಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಂಘಟನೆ ಇರ್ತಕ್ಕಂಥದ್ದು ಬರೀ 6% 7%. ಹಾಗಾಗಿ ಈ ಒಂದು ಕಾರ್ಮಿಕ ಸಮಿತಿ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ ಇಡೀ ಕಾರ್ಪೊರೇಟ್ ಪರವಾಗಿರ್ತಕ್ಕಂಥ ಒಂದು ಸಮಿತಿ ಆಗಿ ಬದಲಾವಣೆ ಆಗ್ತಾ ಇದೆ. ಇನ್ನು ಮುಂದೆ 300 ಜನ ಕಾರ್ಮಿಕರು ಇದ್ರೆ ಮಾತ್ರನೇ ಇವತ್ತು ಸರ್ಕಾರದ ಅನುಮತಿ ಪಡಿಬೇಕು. 300ಕ್ಕಿಂತ ಕಡಿಮೆ ಇದ್ರೆ ಯಾವುದೇ ಕಾರ್ಮಿಕರ ಶೋಷಣೆ ಮಾಡಬಹುದು ಅಂತ ಒಂದು ಕರಾಳ ಮಸೂದೆ ಏನು ಸ್ವತಂತ್ರ ಪೂರ್ವವಾಗಿ 1945 ಇಸ್ವಿಯಿಂದ 46ನೇ ಇಸ್ವಿವರೆಗೂ ಏನು ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಅಂತ ಮಾಡಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳು ಅದು ಇನ್ನೂ ಉತ್ತಮವಾಗಬೇಕು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು BJP ಸರ್ಕಾರ 2014 ಬಂದ ನಂತರ ಸರ್ಕಾರಕ್ಕೆ ಬಂದು ಏನೋ ಅಧಿಕಾರಕ್ಕೆ ಬಂದ 10 ದಿನಗಳಲ್ಲೇ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. 2019 ಮತ್ತು 2020ರಲ್ಲಿ ವೇತನ ಸಂಹಿತೆ ಮತ್ತು ಸಾಮಾಜಿಕ ಭದ್ರತೆ, ಕೈಗಾರಿಕಾ ಸಂಬಂಧ ಮತ್ತು ಆಕ್ಯುಪೇಷನ್ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಅಂದ್ಬಿಟ್ಟು 4 ಸಮಿತಿಗಳಾಗಿ ಬಂದಿದ್ದಾರೆ. ಹಾಗಾಗಿ ಈ 4 ಸಮಿತಿಗಳು ರದ್ದಾಗಬೇಕು. ಸ್ವತಂತ್ರ ಪೂರ್ವವಾಗಿ ಬಂದಿರತಕ್ಕಂಥ ಕಾರ್ಮಿಕ ಕಾನೂನುಗಳು ಅದು ಹಾಗೆ ಉಳಿಬೇಕು ಅಂತೇಳಿ ಒಕ್ಕರ್ಲಿಂದ ಇವತ್ತು ಕಾರ್ಮಿಕ ಸಮೂಹ ಇವತ್ತು ಹೋರಾಟ ಮಾಡ್ತಾ ಇದೆ ಸರ್. ತಿರುಮಲಾಚಾರು, CIT ನೆಲಮಂಗಲ ತಾಲೂಕು ಅಧ್ಯಕ್ಷರು ಮತ್ತು JCTU ಅಧ್ಯಕ್ಷರು. ಸರ್, ಇವತ್ತೇನು ಮುಷ್ಕರ ನಡೀತಿದೆ, ನಿಮ್ಮ ಬೆಂಬಲ ನಿಮ್ಮ ಇದರಿಂದ ಯಾವ ರೀತಿ ಇದೆ? ಇವತ್ತೇನು ಮುಷ್ಕರ ಮಾಡ್ತಾ ಇದ್ದಾರೆ ನಮ್ಮ CIT ನಮ್ಮೆಲ್ಲ ನೆಲಮಂಗಲ ತಾಲೂಕು ಇಡೀ ರಾಜ್ಯಾದ್ಯಂತ ದೇಶದಲ್ಲಿ ನಡೀತಾ ಇದೆ. ಏನು ಮುಷ್ಕರ ಏನಕ್ಕೆ ಮಾಡಬೇಕು ಅಂದರೆ ನಮ್ಮ ಇದಕ್ಕೆ ನಮ್ಮ ಹಕ್ಕು ನಾವು ಕೇಳಬೇಕಾಗಿದೆ. ಮತ್ತು ಹೆಣ್ಣು ಮಕ್ಕಳು ನಮ್ಮ ಸ್ನೇಹಿತ ಹೇಳ್ತಾರೆ ಈಗ ಸೆಕ್ರೆಟರಿ ಅವರು ಕಾನೂನು ಅಡಿಯಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡಿಸುವಂಥ ಜಾರಿ ಇದೆಯಾ? ಇಲ್ಲ. ಏನು ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದು ಹೆಣ್ಣುಮಕ್ಳು ಹೇಳ್ತಾರಲ್ಲ, ಹೆಣ್ಮಕ್ಳಿಗೆ ಏನು ವ್ಯವಸ್ಥೆ ಕೊಡ್ತಾ ಇದ್ದಾರೆ? ಈಗ ಅವತ್ತು ರಾತ್ರಿ ಎಷ್ಟು ಗಂಟೆವರೆಗೆ ಕೆಲಸ ಮಾಡಿಸ್ಬೋದು? ಕಾನೂನು ಅಡಿಯಲ್ಲಿ ಹೆಣ್ಮಕ್ಳು ರಾತ್ರಿ ಕೆಲಸ ಮಾಡಿಸೋ ಆಗ್ತಲಿಲ್ಲ, ಮಾಡ್ತಾ ಇದ್ದಾರೆ. ಅದರಿಂದ ಈಗ ಏನೆಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಸಂಘ ಸಂಸ್ಥೆಗಳೆಲ್ಲ ಬೆಂಬಲ ಕೊಟ್ಟಿದ್ದೀವಿ. ಇವ್ರ ಜೊತೆ ನಾವು ಸದಾ ನಾವು ಜೊತೆಲಿ ಇರ್ತೀವಿ. ಯಾವುದೇ ಹೋರಾಟಕ್ಕೆ ಕರೆದು ನಾವು ಇರ್ತೀವಿ. ನ್ಯಾಯಪರವಾಗಿ ಏನು ಹೋರಾಟ ಮಾಡಬೇಕು ಅದು ಮಾಡ್ತೀವಿ. ನಾವು ಕೆಲಸ ಕೊಡ್ತಾ ಇದ್ದೀವಿ. ಸರ್, ಈಗ ಇಲ್ಲೇ ಸ್ಥಳೀಯ ನೆಲಮಂಗಲದಲ್ಲಿ ಎಷ್ಟೋ ಕಂಪ್ನಿಗಳು ಲೋಕಲ್ ಹೋಗಿ ಕೆಲಸ ಕೊಡ್ತಾ ಇಲ್ಲ, ಇದ್ರ ಪರ ಧ್ವನಿ ಹೆಚ್ಚಿದ್ದೀರಾ? ಅಂದರೆ ಈಗ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ನಮ್ಮದೇನಾಗಿದೆ ಅಂದರೆ ಕಾರ್ಮಿಕರು, ಈ ಕಾರ್ಮಿಕರು ಇವತ್ತು ದುಡಿತಾ ಇದ್ದಾರೆ. ಈಗ ಇವ್ರು ಎಲ್ಲಿ ಕೆಲಸ ಮಾಡ್ಕೊತಾರೆ? ಕಸ ಗುಡಿಸಲಿಕ್ಕೆ ಹೌಸ್ ಕೀಪಿಂಗ್ ಮಾತ್ರ ಮಾಡ್ಕೊತಾರೆ. AC ರೂಮಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ತಮಿಳ್ನಾಡವ್ರು ಬೇಕು, ಆಂಧ್ರದವ್ರು ಬೇಕು, ಛತ್ತೀಸ್ಗಢ ಬೇಕು, ಕೇರಳದವ್ರು ಬೇಕು. ಇದು ನಮ್ಮ ಕನ್ನಡಿಗರ ದುರ್ದೈವ. ನಾವೇನು ಸ್ಥಳೀಯರಿಗೆ ಕನ್ನಡಿಗರಿಗೆ ಅವಕಾಶ ಕೊಡಿ. ಈಗ ನಮ್ಮಲ್ಲಿ ಓದಿರೋಂಥ ಮಕ್ಕಳು ತುಂಬ ಇದ್ದಾರೆ. ಇವತ್ತು ಹಳ್ಳಿ ಹೋದ್ರು ಡಬಲ್ ಡಿಗ್ರಿ ಮಾಡಿದ್ದಾರೆ, ಅವ್ರ ಕೆಲಸ ಇಲ್ಲ. ಅವ್ರಿಗೇನು ಕಸ ಗುಡಿಸೋಕ್ಕೆ, ಬಾತ್ರೂಮ್ ಮಾಡ್ತಾರೆ. AC ರೂಮಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ಹೊರಗಡೆ ಇರಬೇಕು, ನಮ್ಮವ್ರು ಏನಕ್ಕೆ ಇರಬೇಕು. ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಕನ್ನಡಿಗರಿಗೆ ಮೊದಲನೇ ಆದ್ಯತೆ. ಏನು 69-70% ಇದೆ, ಕನ್ನಡಿಗರು ಕೊಡಲೇಬೇಕು, ಸ್ಥಳೀಯರು ಕೊಡಲೇಬೇಕು. ಯಾವುದೇ ಫ್ಯಾಕ್ಟ್ರಿ ಕಾರ್ಖಾನೆಗಳಲ್ಲಿ ಕೊಡಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ನಾನು ಕರ್ನಾಟಕ ರಕ್ಷಣೆ ರಾಜ್ಯ ಉಪಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಬಣ, ನೆಲಮಂಗಲ. ಬಂಧುಗಳೇ, ಇವತ್ತು ರಾಷ್ಟ್ರವ್ಯಾಪಿ ಮುಷ್ಕರ ನಡೀತಾ ಇದೆ ಇಡೀ ದೇಶಾದ್ಯಂತ. ಏನು ನಮ್ಮ ಆಳ್ತಾ ಇರೋಂಥ ಕೇಂದ್ರ ಸರ್ಕಾರ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಮಸೂದೆಗಳನ್ನ ಅಂಗೀಕರಿಸ್ತಾ ಇದೆಯೋ ಅದ್ರ ವಿರುದ್ಧವಾಗಿ ಇಡೀ ದೇಶದ ಜನಗಳು ಇವತ್ತು ಬೀದಿಗಿಳಿದು ಈ ಸರ್ಕಾರಗಳ ನೀತಿಗಳ ವಿರುದ್ಧ, ಜನವಿರೋಧಿ ನೀತಿಗಳ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ ಅಂತ ಹೇಳಿದರೆ 29 ಪ್ರಮುಖ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕೇವಲ 4 ಸಂಹಿತೆಗಳನ್ನಾಗಿಸಿ ಕಾರ್ಪೊರೇಟ್ ಬಂಡವಾಳಗಾರರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಈ ಒಂದು ಸಂಹಿತೆಗಳನ್ನ ಜಾರಿ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಸರ್ಕಾರಗಳು ಕಾಂಟ್ರಾಕ್ಟು, ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಸು, ಗುತ್ತಿಗೆ ಕಾರ್ಮಿಕರನ್ನ ಪ್ರೋತ್ಸಾಹಿಸ್ತೇವೆ ಹೊರತು ಕಾಯಂ ಕಾರ್ಮಿಕ ಅನ್ನೋದನ್ನ
ಅದು ಮರಳುಚುಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅನ್ನೋದನ್ನ ಜಾರಿಗೊಳಿಸೋದಕ್ಕೆ ಮುಂದಾಗ್ತಾ ಇದೆ. ಇದರಿಂದ ಸುಮಾರು ಲಕ್ಷಾಂತರ ಕಾರ್ಮಿಕರು, ವಿದ್ಯಾವಂತರು ಉದ್ಯೋಗಹೀನರಾಗ್ತಾರೆ. ಯಾರಿಗೂ ಕಾಯಂ ಕೆಲಸ ಅನ್ನೋದು ಸಿಗೋದಿಲ್ಲ. ಮತ್ತು ಕಾರ್ಖಾನೆಗಳಲ್ಲಿ ಸಂಘ ಕಟ್ಟುವ ಹಕ್ಕನ್ನು ಮುಟುಕುಗೊಳಿಸ್ತಾ ಇದ್ದಾರೆ. ಆ ಸಂಘ ಕಟ್ಟಿರೋ ಅದನ್ನು ಮಾನ್ಯತೆ ಮಾಡೋ ಅಂಥ ಹಕ್ಕನ್ನು ತೆಗಿತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಕಾರ್ಖಾನೆಗಳಲ್ಲಿ ನಾವು ಮುಷ್ಕರ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರೈಕ್ ನೋಟಿಸ್ ಕೊಟ್ಟು ಮುಷ್ಕರ ಮಾಡೋದಕ್ಕೆ ಮುಂದೆಗಡೆ ನಮಗೆ ಅವಕಾಶನೇ ಇರೋದಿಲ್ಲ. ಮುಷ್ಕರ ಮಾಡುವಂಥ ಏನು ಮುಖಂಡರಿರ್ತಾರೆ ಮತ್ತು ಅವ್ರನ್ನ ಬೆಂಬಲಿಸಿರುವಂಥ ಯಾವ ಕಾರ್ಮಿಕರು ಇರ್ತಾರೋ ಅವ್ರಿಗೆಲ್ಲರಿಗೂ ಜೈಲು ಶಿಕ್ಷೆ ಮತ್ತು ದೊಡ್ಡ ಪ್ರಮಾಣದ ಫೈನ್ಗಳನ್ನ ಹಾಕುವಂಥ ರೀತಿಯಲ್ಲಿ ಈಗ ಇರುವಂಥ ಕಾನೂನುಗಳನ್ನ ಅವರು ತರ್ತಾ ಇದ್ದಾರೆ. ಅದನ್ನು ವಿರೋಧಿಸ್ತಾ ಇದ್ದೀವಿ. ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ 100 ಜನ ಕಾರ್ಮಿಕರು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಕಾರ್ಖಾನೆಯನ್ನು ಮುಚ್ಚಬೇಕು ಅಂತ ಹೇಳಿದ್ರೆ ಸರ್ಕಾರದ ಪೂರ್ವಾನುಮತಿ ತಗೊಂಡು ಅವರು ಮುಚ್ಚಬೇಕಾಗಿತ್ತು. ಈಗ ಅದನ್ನು ಮಿತಿನ ಹೆಚ್ಚಿಸಿ 300ಕ್ಕೆ ಮಾಡಿದ್ದಾರೆ. 300ಕ್ಕಿಂತ ಹೆಚ್ಚಿರುವಂಥ ಕಾರ್ಖಾನೆಗಳು ಮಾತ್ರ ಸರ್ಕಾರದ ಅನುಮತಿಯಿಂದ ಕಾರ್ಖಾನೆಗಳನ್ನ ಮುಚ್ಚಬೇಕಾಗುತ್ತೆ. ಅದರೊಳಗಡೆ ಇರೋಂಥ ಯಾವುದೇ ಕಾರ್ಖಾನೆನೂ ಯಾವುದೇ ಅನುಮತಿಯಿಂದ ಯಾವಾಗ ಬೇಕಾದ್ರೂ ಕಾರ್ಖಾನೆಗಳನ್ನ ಮುಚ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಂಥ ಮುಕ್ತ ಸಡಿಲಿಕೆನ ಈ ಒಂದು ಆಡಳಿತ ವರ್ಗಗಳಿಗೆ, ಕಾರ್ಪೊರೇಟ್ ಬಂಡವಾಳಗಾರರಿಗೆ ಇವತ್ತು ಸರ್ಕಾರ ಕೊಡ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಬಹುತೇಕ 80% ಕಾರ್ಖಾನೆಗಳು ಹಾಗೆ ಮುಚ್ಚೋಗುತ್ತೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ ಆಗ್ತಾ ಇದೆ. ಅದೇ ರೀತಿಯಾಗಿ ರೈತ ವಿರೋಧಿ ಮಸೂದೆಗಳನ್ನ ತರ್ತಾ ಇದೆ. ರೈತ ವಿರೋಧಿ ಆಗಿರುವಂಥ ಭೂಸ್ವಾಧೀನ ಕಾಯ್ದೆನ ತಂದ್ಬಿಟ್ಟು ಬಲವಂತವಾಗಿ ಕೃಷಿ ಭೂಮಿನ ರೈತರಿಂದ ವಶಪಡಿಸ್ಕೊಂಡು ಅದನ್ನು ಕಾರ್ಪೊರೇಟ್ ಬಂಡವಾಳಗಾರರಿಗೆ ಅದನ್ನು ಅಣಿ ಮಾಡುವಂಥ ರೀತಿಯಲ್ಲಿ ಸರ್ಕಾರಗಳು ಕೆಲಸ ಮಾಡ್ತಾ ಇದೆ. ದುಡಿಯುವಂಥ ರೈತರು, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೃಷಿ ಕೂಲಿಕಾರರು ಇವತ್ತು ಉದ್ಯೋಗಹೀನರಾಗ್ತಾ ಇದ್ದಾರೆ. ಸರ್, ಈ ಕಾಯ್ದೆಯಿಂದ ಮಹಿಳಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರೋಂಥ ಮಹಿಳಾ ಕಾರ್ಮಿಕರಿಗೆ ಅಪಾಯಕಾರಿ ಕೆಲಸಗಳನ್ನ ಮಾಡಿಸಬಾರ್ದು, ರಾತ್ರಿ ಪಾಳಿಯಲ್ಲಿ ಕೆಲಸಗಳನ್ನ ಮಾಡಿಸಬಾರ್ದು ಅಂತ ಈಗಿರುವಂಥ ಪ್ರಸ್ತುತ ಕಾನೂನಿದೆ. ಈಗ ತಂದಿರೋಂಥ ಕಾನೂನಲ್ಲಿ ಸರ್ಕಾರ ರಾತ್ರಿ ಪಾಳಿಯಲ್ಲಿ ಕೂಡ ಮಹಿಳೆಯರನ್ನ ಅಪಾಯಕಾರಿ ಕೆಲಸಗಳಲ್ಲಿ ಕೆಲಸ ಮಾಡಿಸ್ಬೋದು ಅಂತ ಹೇಳಿದ್ದಾರೆ. ಈಗ ನಿಮ್ಗೆಲ್ಲರಿಗೂ ಗೊತ್ತು, ಬಹುತೇಕ ನಮ್ಮ ಭಾರತ ದೇಶದಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಕುಟುಂಬದವರು ಅದನ್ನು ವಿರೋಧಿಸ್ತಾರೆ ಅಥವಾ ಅವರು ಕೆಲಸಕ್ಕೆ ಬರದೇ ಇರುವಂಥ ಒಂದು ಪರಿಸ್ಥಿತಿ ಅನ್ನೋದು ನಿರ್ಮಾಣ ಆಗೋಗ್ತಾ ಇದೆ ಸಂಗತಿಗೆ. ಯಾವ ರೀತಿ ಪ್ರತಿಕ್ರಿಯೆ ಇವತ್ತಿನ ಮುಷ್ಕರಕ್ಕೆ ನೆಲಮಂಗಲ ಭಾಗದಲ್ಲಿ ಅಭೂತಪೂರ್ವವಾಗಿರುವಂಥ ಒಂದು ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ಇಲ್ಲಿರುವಂಥ ಸ್ಥಳೀಯ ಸಂಸ್ಥೆಗಳಾಗಿರುವಂಥ ವರ್ತಕ ಸಂಘ, ಟೈಲರ್ಸ್ ಅಸೋಸಿಯೇಷನ್, ಮೆಡಿಕಲ್ ಅಸೋಸಿಯೇಷನ್ ಮತ್ತು ವರ್ತಕ ಬಂಧುಗಳು, ಕನ್ನಡ ರಕ್ಷಣಾ ವೇದಿಕೆಯವರು ಎಲ್ಲ ವಿಭಾಗದ ಜನಪರವಾದಂತಹ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಈ ಒಂದು ಹೋರಾಟಕ್ಕೆ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ. ನಾವು ಸುಮಾರು 15 ದಿನದಿಂದ ಕರಪತ್ರ ಹಂಚಿ ಆಟೋ ಪ್ರಚಾರ ಮಾಡಿ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರನ ಸ್ವಯಂ ಪ್ರೇರಿತವಾಗಿ ಬಂದ್ನಾಗಿ ಪರಿವರ್ತಿಸಬೇಕು ಅಂತೇಳಿ ಎಲ್ಲರೂ ಮನವಿ ಮಾಡಿದ್ದೀವಿ. ಅದಕ್ಕೆ ಪ್ರೋತ್ಸಾಹಿಸಿ ಸಹಕಾರ ನೀಡಿದ ಎಲ್ಲ ವರ್ತಕ ಬಂಧುಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋ ಮುಖಾಂತರ ನಮ್ಮನ್ನು ಸಹಕರಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅಂಜುಮ್ ಖಾನ್ ಅಂತ ಹೇಳಿ, CIT ನೆಲಮಂಗಲ ತಾಲೂಕು ಸಮಿತಿ ಜನರಲ್ ಸೆಕ್ರೆಟರಿ, JCTU ಜನರಲ್ ಸೆಕ್ರೆಟರಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.